ಮಗಳೇ, ನನ್ನ ಮಾತು ಕೇಳಿ ಸುಮ್ಕೆ ನೀ ಹೋಗ್ ಮಗಳೇ. ಇಲ್ಲ ಅಂತಂದ್ರೆ ನಿಜವಾಗೂ ನೀನು ಸಂಸಾರ ಎಲ್ಲ ದೇವ್ರನ್ನೇ ಹಾಳು ಮಾಡ್ಕೊಬಿಡ್ತೀಯ. ನಾಳೆ ನಾನು ಎಷ್ಟು ದಿನ ಅಂತ ಇರ್ತೀನಿ ಹೇಳು? ಎಷ್ಟು ದಿನ ಅಂತ ಹೇಳಿರ್ತೀನಿ? ಸುಮ್ಕೆ ನೀ ಹೋಗು, ಗಂಡನ ಮನೆಗೆ ಹೋಗ್ಬಿಟ್ಟು ಏನೋ ತಿದ್ದಿ ಬುದ್ಧಿ ಹೇಳಿ ಸಂಸಾರ ಮಾಡೋದು ಕಲ್ತ್ಕ. ನಿನ್ನ ಮಗನಿಗೋಸ್ಕರ ನಾನು ಹೋಗು. ಈಗ ಸದ್ಯಕ್ಕೆ ನನ್ನ ಮೊಮ್ಮಗನ ಇಲ್ಲೇ ಬಿಟ್ಬಿಟ್ಟು ಹೋಗು, ನಾನು ನೋಡ್ಕೊತಾ ಇದ್ದೀನಿ. ನೀವು ಗಂಡ ಹೆಂಡ್ರು ಇಬ್ರು ಸೋರೋದ್ಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗ್ಯೋರಂತೆ. ಅವ್ನು ಹೆಂಗೋ ಮನೆ ಕಂಡವನೇ, ನಾನು ಹೆಂಗೋ ಸುಧಾರಿಸ್ಕೊತೀನಿ, ನೀನು ಹೋಗ್ಬಿಡು. ಅಮ್ಮ, ನಾನಿವಾಗ ಹೋದ್ರೆ ನನ್ನ ಗಂಡ ಬಿಟ್ಕೊತೀನಿ ಅಂತ ಅನ್ಕೊಂಡ. ನನ್ನೇ ಹೆಂಗಂದ್ರೆ ಹಂಗೆ ಅಂದ್ಬಿಟ್ಟು ವಾಪಸ್ ಕಳಿಸ್ ನನ್ನ ಮಗ ಅವನು. ನಾನು ಹೋಗ್ಬಿಟ್ರೆ ಇವಾಗ ಮುರ್ಬೋದಿರ್ತದ. ಅವಳೆ ಬಂದವಳೆ ಅಂತ ಬೇರೆ ಅಂತೀಯಾ? ಬಂದವಳೆ ಅಂತ ಅಂದಿದ ತಕ್ಷಣ ಏನು ಬಿಟ್ಬಿಡಕ್ಕಾಯ್ತದ? ಹೋಗಿ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ಕಳಿಸಿ ಏನಾರ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲೇ ಕುಂತ್ಕೊಂಡ್ರೆ ನಿನ್ನ ಮಗಂಗೆ ನಡಿಗೆ ನಯ ಪೈಸೆ ದುಡ್ಡು ಸಿಗಕ್ಕಿಲ್ಲ. ನೀನು 10 ಎಕರೆನೂ ಅವ್ನು ತಾವೇನು ಐತೆ, ಏನು ಸಿಗಕ್ಕಿಲ್ಲ ಅಷ್ಟೇ. ತಿರುಪ್ತಿ ನಾಮ ಸಿಗ್ತದೆ ನಿನಗೆ. ನನ್ನ ಮಾತು ಕೇಳಿ ಸುಮ್ಕೆ ನೀ ಹೋಗಿ ಗಂಡನ ಜೊತೆ ಬಾಳತ್ ಕಲ್ತ್ಕ. ಈಗ ಒಳ್ಳೆ ಸಂದಾಗ ದುಡ್ದು ಬೇರೆ ಮಡಗವ್ನಿ. ನಿನ್ನ ಗಂಡ ಟ್ಯಾಕ್ಟ್ರ್ ಬೇರೆ ಕೊಡ್ತಾವನಂತೆ. ಇಂಥ ಟೈಮಾಗ ನೀನು ಇದ್ಬಿಟ್ರೆ ಅಲ್ಲೆಲ್ಲ ಮುಳುಗಿಸ್ ತೇಳಿಸ್ಬಿಡ್ತಾಳೆ ಅಷ್ಟೇ. ಅವಳ ಶಾರದಿ ಅಂತೋಳು. ಈಗ ಏನು ಮಾಡು ಅಂತೀಯಾ? ನೋಡು, ಆ ಪೊದ್ದುನುವೆ ಇನ್ನೊಬ್ಳು ಯಾರೋ ಬಂದಿದ್ರಲ್ಲ ಸರೋಜಿ, ಅವ್ರ ಮಂತಕ್ಕೆ ಹೋಗು. ಏನೋ ಒಂದು ಸಹಾಯ ಮಾಡಿ ನಿನ್ನ ಸಾವುಕಾರ ಮನೆ ಒಳಗಡೆ ಸೇರಿಸ್ತಾರೆ. ಅಯ್ಯ, ನನ್ನ ಗಂಡನ ಮನೆಗೆ ಹೋಗೋಕ್ಕೆ ನಾನು ಯಾಕೆ ಪರ್ಮಿಷನ್ ತಗೊಂಡು ಅವರು ಇವರು ಕೇಳ್ಕೊಂಡು ಹೋಗ್ಬೇಕು? ನಾನೇ ಒಯ್ತೀನಿ ಹೇಳು. ಯಾರ ಮಂತಕ್ಕೆ ಹೋಗೋಕ್ಕಿಲ್ಲ, ನೇರ ನನ್ನ ಗಂಡನ ಮಂತಕ್ಕೆ ನೀವು ಒಯ್ತೀನಿ ಹೇಳು. ನಾನು ಮಾತಾಡ್ತೀನಿ, ನನಗೂ ಬರ್ತದೆ ಮಾತಾಡೋಕ್ಕೆ. ನಂಗೇನು ಮಾತಾಡೋಕ್ಕೆ ಬರೋಕ್ಕಿಲ್ವೇನೋ? ಸರಿ, ನಿನ್ನಿಷ್ಟ, ಹೆಂಗನ ಮಾಡ್ಕ. ಏನಾರ ಸಹಾಯ ಬೇಕು ಅಂತ ಹೇಳಿದ್ರೆ ಅವ್ರನ್ನ ಹೋಗಿ ಕೇಳು. ಅವ್ರೇನೋ ಭಾಳ ಕಿಲಾಡಿಗಳು ಅನ್ನಿಸ್ತದೆ. ಏನೋ ಶಾರದಿನ ಕಂಡ್ರೆ ಆಗಕ್ಕಿಲ್ಲ ಅನ್ನಿಸ್ತದೆ. ಅದಕ್ಕೆ ನಿಂಗೆ ಸಹಾಯ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಅವ್ರೂ ಬೇರೆ ಏನು ಉದ್ದೇಶಕ್ಕೂ ಅಲ್ಲ. ಮುರ್ವಾದೆಗೆ ಹೋಗೋದು ಕಲ್ತ್ಕ. ಹೋಗು, ಬಟ್ಟೆ ಎಲ್ಲ ತುಂಬ್ಕೊಬಿಟ್ಟು ಒಂದು 4 ಜೊತೆ ಬಟ್ಟೆಯ ಹೋಗಿ ಸುಮ್ಕೆ ನೀ ಸಂದಾಗ ಸಂಸಾರ ಮಾಡ್ಕೊಂಡಿರು. ಸುಮ್ಮನೆ ನೀನು ಭಾಳ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ ಹೇಳು. ನನ್ನೇನಿಯಾ ಗೌರಮ್ಮ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಬೈದು ಕಳಿಸಿದ್ದ. ಇವಾಗ ನಿನ್ನ ಕಟ್ಟ ತಡೆಯೋಕ್ಕಾಗ್ದಿದ್ದಾಗ ನನ್ನ ಗಂಡಂತ ಹೋಗಿ ಮಾಡ್ತಾ ಇದೆಯಾ? ಹೋಗ್ತೀನಿ ಬಿಡು. ಯಪ್ಪ ದೇವ್ರೆ, ಈ ವರ್ಷಕ್ಕೆ ಇವಾಗಾದ್ರೂ ಮನ್ಸು ಮಾಡೋದೆಲ್ಲ ಒಯ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಕು. ಆ ಪೊದ್ದುಗೂ ಸರೋಜಿಗೆ ಇಬ್ರಿಗೂ ದೇವರು ಪುಣ್ಯ ಕೊಟ್ಬಿಡ್ಲಪ್ಪ ದೇವ್ರೆ. ಪುಣ್ಯ ಕಟ್ಕೊಬಿಡ್ರಿ ಅವ್ರಂತೂ. ನನ್ನ ಮಗಳನ್ನ ಅಳಿಯನ್ನು ಒಂದು ಮಾಡ್ತಾವ್ರಲ್ಲ, ಅಷ್ಟೇ ಸಾಕು ನನಗೆ. ನನ್ನ ಮೊಮ್ಮಗೂ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಇವು ನಮ್ಮಲ್ಲಿ ಕಿರ್ಚಾಡ್ತಾನೆ ಅಮ್ಮ ಅಂತ. ಏನು ನಿನ್ನ ಗಂಡ ಬಂದ್ಬಿಟ್ಟವನಂತೆ? ನಿನ್ನ ಗಂಡ ಏನು ಊರು ತುಂಬ ನೀನು ಬೆಂಗಳೂರು ಕರ್ಕೊಂಡೋಗ್ತೀನಿ ಅಂತ ಬೇರೆ ಹೇಳ್ತಾವನಂತೆ? ಅಯ್ಯ, ಹೇಳಿ ಬಿಡಿ ಸಾವುಕಾರೆ, ಮಕ್ಕ ಕೂತ್ ಕಳಿಸಿದ್ದೀನಿ. ನಾನು ಯಾಕೆ ಹೋಗ್ಲಿ? ಅವ್ನು ಕರೆದಿದ ತಕ್ಷಣ ನೀವು ಹೊಂಟೋಗ್ಬಿಡಕ್ಕಾಯ್ತದೆ? ನಾನಂತೂ ಹೋಗಕ್ಕಿಲ್ಲ. ಅದಕ್ಕೆ ನೀವು ಉಗಿದ್ಬಿಟ್ಟು ಕಳಿಸಿರ. ನಾನಂತೂ ನೀವು ನನಗೋಸ್ಕರ ಎಂಟ್ರು ನೆನೆಯ ಬಿಟ್ಟಿದ್ದೀರಾ. ನಾನು ನೀನು ಸೇರ್ಕೊಂಡು ಇವಾಗ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ಮೇಲೆ ಅದು ಹೆಂಗೆ ನಾನು ಅವನಿಂದ ಹೋಗಕ್ಕಾಯ್ತದೆ? ಅವ್ನಿಗೆ ಈ ಕಿತ ಮಾತಾಡ್ಬಿಟ್ಟು ಡೈವರ್ಸ ಕೊಟ್ಬಿಡ್ತೀನಿ. ನಿಮ್ಮ ಜೊತೆ ಇರೋದೇ ನಾನು ಫಿಕ್ಸು. ಅವನ ಜೊತೆ ಇದ್ಬಿಟ್ಟು ಏನು ಸಾಧನೆ ಮಾಡೋಣ ಹೇಳಿ? ಸರಿಯಾಗಿ ನೀನು ಹೇಳ್ದೆ. ಇರು ಇನ್ನೊಂದು ಚೂರು ಐತೆ ಫ್ಯಾಕ್ಟ್ರಿ ಎಲ್ಲ. ಇನ್ನೊಂದು 2 ತಿಂಗಳು ಐತೆ ಫ್ಯಾಕ್ಟ್ರಿ ಎಲ್ಲನೂ ಮುಗ್ದೋದ್ಮೇಲೆ ಆಮೇಕಿಂದ ಬೇಕಾದ್ರೆ ಹೆಂಗನೂ ಇಬ್ರು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರೋಣ. ಆಯ್ತು ಹೇಳಿ ಸಾವುಕಾರೆ. ಅಲ್ಲ ಸಾವುಕಾರೆ, ನಿಮ್ಮ ಎಂಡ್ರನ್ನ ನೀವು ನನ್ನ ಗಂಡ ಅಂತೂ ಬಿಡು. ನನ್ನ ಗಂಡ ಸರಿ ಇಲ್ಲ, ದುಡಿಯೋಕ್ಕಿಲ್ಲ, ಎಂಥದೂ ಇಲ್ಲ. ಅದಕ್ಕೆ ನನ್ನ ಗಂಡನ ಬಿಟ್ಬಿಟ್ಟೆ. ನೀವು ಯಾಕೆ ನಿಮ್ಮ ಎಂಡ್ರನ್ನ ಬಿಟ್ಬಿಟ್ರಿ? ಅಯ್ಯ, ಅದ ಒಂದು ಮೂದೇವಿ, ಅದು ದೊಡ್ಡ ಗೌರಮ್ಮ ಅದು. ಅಯ್ಯ, ನಾನೇನು ನನ್ನ ಪ್ಯಾಸನೇನು? ನಾನು ಹಿಂಗೆ ಬಟ್ಟೆ ಹಾಕೊಂಡು ಹೋಯ್ತಾ ಇದ್ರೆ ಅಕ್ಕಪಕ್ಕದಾಗಿರೋ ಹೆಣ್ಮಕ್ಳೆಲ್ಲ ನನ್ನೇ ನೋಡ್ತಿರ್ಬೇಕು. ಅಂಥದ್ರಾಗ ಅವಳು ನನ್ನ ಎಂಡ್ರಂದು ಅನ್ನೋಕೆ ನೀವು ಅವಮಾನ. ಒಳ್ಳೆ ದೊಡ್ಡ ಗೌರಮ್ಮ ಇದ್ದಂಗೆ ಇತ್ತಾಳೆ. ನನಗೇನು ಇಷ್ಟ ಆಗಲಿಲ್ಲ ಅವಳು. ಏನೋ ಆಸ್ತಿ ಐತೆ, ಒಬ್ಬಳೆ ಮಗಳು ಅಂತ ಕೊಟ್ಕೊಂಡೆ ಅಷ್ಟೇ ನೀನಿಯ. ಆಮೇಲೆ ಹೆಂಗೋ ಬರೋದೆಲ್ಲ ಸ್ವಲ್ಪ ಒಂದು 10 ಎಕರೆ ಎಲ್ಲ ಗುಂಜ್ಕೊಂಡಿವ್ನಿ. ಇನ್ನೇನು ಇಲ್ಲ ಅವಳ ಹತ್ರ. ಅದಕ್ಕೆ ಒದ್ದು ಕಳಿಸ್ದೇತ ಹೋಗತ್ತಾ ಅಂತ ಹೇಳ್ಬಿಟ್ಟು. ಅಂದರೆ ನಾನೇ ಅವಳಿಗಿನ ಸಂದಾಕಿದ್ದೀನಾ? ಅಯ್ಯೋ, ಅದಕ್ಕೆ 2ನೇ ಮಾತೇ ಇಲ್ಲ. ನೀನಂತೂ ಸಂದಾಕಿದ್ಯಾ. ಎಲ್ಲರೂ ಹಂಗೆ ಹೇಳ್ತಾರೆ, ನೀನು ಭಾಳ ಸಂದಕಿದ್ಯಾ ಅಂತ. ಸಂದಕಿರೋನ ಸಂದಕವ್ರೆ ಅಂತ ಹೇಳಿದಂಗೆ ನೀನು ಸಂದಕಿಲ್ಲ ಅಂತ ಹೇಳೋಕ್ಕಾಯ್ತದೆ? ಸಾವುಕಾರೆ, ಹಂಗಾರೆ ನಮ್ಮದು ಎಲ್ಲನೂ ಯಾವಾಗ ಓಪನ್ ಮಾಡೋದು ಫ್ಯಾಕ್ಟ್ರಿ ಎಲ್ಲನೂ? ನಾನಂತೂ ಎಲ್ಲರೂ ಕರೆದು ಓಪನ್ ಮಾಡ್ಬೇಕಾರೆ ಎಲ್ಲರೂ ಕರೆದು ಒಟ್ಟುರಿಸ್ಬೇಕಲ್ಲ. ಅದಕ್ಕೆ ಯಾಕೆ ಹೇಳಿದ್ದು ಏನು ಮಾಡಣಿ ಅಂತ ಹೇಳ್ಬಿಟ್ಟು ಎಲ್ಲ ಯಾವಾಗ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನಾನು ಸಂದಕಿರೋ ಒಂದು ರೇಷ್ಮೆ ಸೀರೆ ಉಟ್ಕೊಬಿಟ್ಟು ತಳ ಅಂತ ಬಂದ್ಬಿಡ್ತೀನಿ. ರೀ ಇವಳು ಯಾರು? ರೀ ಅಂತ ಬರ್ತಾವ್ರೆ. ಇದು ಯಾರಪ್ಪ? ಪಕ್ಕದು ರಾಮಕ್ಕನ ಇಲ್ಲ ಹಿಂದೆಗಡೆ ಊರು ಸೋಮಕ್ಕನ ಅಂತ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ, ಯಾರು ಬಂದರೋ ಏನೋ. ನನ್ನ ಫ್ಯಾಕ್ಟ್ರಿ ಆಗಂಟ ನಾನು ಸುಮ್ಮನಿರಕ್ಕಿಲ್ಲ. ಬಂದ್ಬಿಟ್ಟು ಹಾಳು ಮಾಡ್ತಾರೆ. ಆಮೇಕಿಂದ ಇವಳು ಕಿರ್ಚಾಡಿ ಫ್ಯಾಕ್ಟ್ರಿ ಎಲ್ಲ ನಿಲ್ಲಿಸ್ಬಿಟ್ರೆ ಇನ್ನೂ ರಿಜಿಸ್ಟ್ರೇಷನ್ ಆಗೋಕ್ಕೆ ಇನ್ನೂ 1.5 ತಿಂಗಳು ಬೇಕಂತೆ. ಯಾವಳು ಬಂದ್ಲಪ್ಪ ಇವಾಗ? ರೀ, ಯಾರು? ಅದು ನಾನು ನಿನ್ನನ್ನು ಕೇಳಬೇಕು. ಯಾರು ಅಂತ ಹೇಳ್ಬಿಟ್ಟು. ನೀನು ಯಾರೇ? ನೋಡಿದ್ರೆ ಗೊತ್ತಾಗಿಲ್ವಾ? ಮನೆ ಯಜಮಾನಿ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ನಿನ್ನ ಹತ್ರ ಹೇಳೋಂಥ ಅವಶ್ಯಕತೆ ಇಲ್ಲ. ನೀನು ಯಾರು ಅಂತ ಹೇಳ್ಬಿಟ್ಟು ಮೊದಲು ಹೇಳು. ಏನು ದೊಡ್ಡದಾಗೆ ಬಂದ್ಬಿಟ್ಲಿಲಿ ರೀ ಅಂತ ಅನ್ಕೊಂಡು. ಇಲ್ಲಿ ನಾನಿಲ್ವಾ? ಏನಾಗಬೇಕು ಅಂತ ಹೇಳು. ಮನೆ ಕೆಲಸಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ದಲ್ಲ ಅಜ್ಜಿ. ನೀನೇನು ಮನೆ ಕೆಲಸಕ್ಕೆ ಬಂದಿರೋಳು? ನಿನ್ನಂತ ದುರಂಕಾರದವರೇ ನಮ್ಮ ಕೆಲಸಕ್ಕೆ ಬೇಕಾಗಿಲ್ಲ, ಸರಿನಾ? ಒಯ್ತಾ ಇರ್ಬ ಸುಮ್ಕೆ ನೀ. ಕೆಲಸ ಕೇಳಕ್ಕೂ ಯಾಪಟ್ಟಿ ದುರಂಕಾರವಾಗಿ ಕೇಳ್ತಾರೆ ನೋಡು.
ನನ್ನ ಹೆಂಡತಿ ಯಾಕಪ್ಪ ಬಂದ್ಲು, ಒಳ್ಳೆ ಟೈಮಾಗಿ ವಕ್ರ ದೃಷ್ಟಿ ಬಂದಂಗೆ ಬಿದ್ದುಬಿಡ್ತು ನನ್ನ ಮೇಲೆ. ಥು, ಹೆಂಗೋ ಪ್ಯಾಕ್ಟ್ರೆಲ್ಲ ನನ್ನ ಹೆಸ್ರಿಗೆ ಆಗ್ತಾಯಿದೆ. ಇವಳು ಬಂದರೆ ಎಲ್ಲ ಆಳು ಬಿದ್ದೋಯ್ತದೆ. ಈಗ ನಾನು ಏನು ಮಾಡಬೇಕು? ಶಾರದೆ ಕಡೆನೇ ಸಪೋರ್ಟ್ ಮಾಡಬೇಕು. ಎಲ್ಲ ಫ್ಯಾಕ್ಟ್ರೆಲ್ಲ ನನ್ನ ಕಡೆ ಆಗಂಟ. ಇವಳಿಗೆ ಯಾಕನ ಬಂದ್ಲು ಮೂದೇವಿ ಬಂದಂಗೆ. ಸುಮ್ಮನೆ ಬಿದ್ದಿದ್ರೆ ಆಯ್ತಿರ್ಲಿಲ್ವಾ? ಇಷ್ಟು ವರ್ಷ ಇಲ್ದಿದ್ದವಳು ಇವಾಗ ಬಂದ್ಬಿಟ್ಟವಳೆ. ನಾನು ನಿಂತವನಲ್ಲ ಈ ಸಾವುಕಾರನ ಎಂಡ್ರು. ಇದೇನಿದು ನಿಮ್ಮ ಎಂಡ್ರ? ಹ್ಞೂ, ನಾನು ಹೆಂಡ್ತಿನೇನೆಯ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಎಂಡ್ರು ಬರೋಕಿಲ್ಲ ಅಂತ ಹೇಳ್ತಾ ಇದ್ರಿ, ಬಂದ್ಬಿಟ್ಟವಳೆ. ನನ್ನ ಗಂಡನ ಮನೆಗೆ ನಾನು ಬರಿದಂಗೆ ನೀನು ಯಾರ್ಯಾರ ಬರ್ತಾರೆ? ನೀನು ಅವಳೆ ಮನೆ ಅಳು ಬಿತ್ರಿ ಬಂದ್ಬಿಟ್ಟು ನಮ್ಮ ಮನೆ ಆಗಿದೆಯಲ್ಲ. ನಾನು ಯಾರೊಬ್ಬಳು ಅದು ಸಾವುಕಾರ್ರೆ, ಇದು ಎಂಥ ಮೋಸ. ನಿಮ್ಮ ಹೆಂಡತಿ ಮನೆಗೆ ಬಂದ್ಬಿಟ್ಲು, ಈಗ ನನ್ನ ಹತ್ರ ನೀವು ಹಾಕೊಂಡಿರೋ ಕಮಿಟ್ಮೆಂಟ್ಸು ಎಲ್ಲನೂ ಹಾಳಾಗೋಯ್ತದೆ ನೋಡಿ ಸಾವುಕಾರೆ. ಪ್ಯಾಕ್ಡ್ರೂ ಬೇಡ, ಏನು ಬೇಡ, ಬಿಟ್ಬಿಡೋಣ. ಯಾಕೆ ಬೇಕು? ನಾನೆಲ್ಲ ನಿಮ್ಮ ಜೊತೆ ಪಾರ್ಟ್ನರ್ ಆಗ್ಬಿಟ್ಟು ಎಲ್ಲನೂ ಸೇರ್ಕೊಂಡು ಕೊಟ್ಟಿದ್ರೆ ಹೆಂಗೊಂದ್ವೆ ಇಬ್ರು ಅಲ್ಲಿ ಜೊತೆಗಿತ್ತೀವಲ್ವ, ಇಬ್ರಿಗೂ ಆಯ್ತದಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ಎಂಥದ್ದು ಇಲ್ಲ, ನಾನೇ ಹಾಳಾಗೋಯ್ತೀನಿ ಅಂತ ಹೇಳಿದ್ರೆ ಬೇಡ 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 ಬೇಡ, ನನಗಂತೂ ಯಾವ ಪ್ಯಾಕ್ಟ್ರೂ ಬೇಡ, ಎಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಡಿ ಅಂತ ಹೇಳಿ ನನ್ನ ಆಮೇಕಿಂದ ನನ್ವಲ್ಲ ಫ್ಯಾಕ್ಟ್ರಿ ಕಟ್ಕೊಬಿಟ್ಟು ನೀನು ನಿಮ್ಮ ಎಂಡ್ರು ಇಬ್ರು ಸಂದಕ್ಕಿದ್ರೆ ನಾನೇನು ಬಾಯ್ ಬಡ್ಕೊಂಡ್ಲ ನನ್ನ ಫ್ಯಾಕ್ಟ್ರಿ ಕಟ್ಟಿರೋ ಜಾಗದಾಗೆ? ಇಲ್ಲ ಗೌಡ್ರೆ, ಇಲ್ಲ ನನಗೆ ಹೇಳ್ಬಿಡಿ, ನಾನೇ ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಹೋಗ್ಬಿಟ್ಟು ಫ್ಯಾಕ್ಟ್ರಿ ಎಲ್ಲನೂ ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಸಾಕು ಸವಾಸ. ನಾನು ಸಂದಕ್ಕಿತ್ತೀನಿ ಅಂತ ನಾನು ಬಿಟ್ಕೊಟ್ಟಿದ್ದು. ಈಗ ನೋಡ್ರೆ ನಿಮ್ಮ ಎಂಡ್ರು ಬಂದವಳೆ ಅಂತಂದಮೇಲೆ ನಾನು ಯಾಕೆ ಇದು ಮಾಡಲಿ? ನಾನು ಒಯ್ತೀನಿ. ಹೆಂಗಸರಿಂದ ಎಲ್ಲ ಬಿಸಿನೆಸ್ ಅನ್ನೋದು ಹಾಳಾಗೋಯ್ತದೆ. ಅಯ್ಯೋ, ಈಗೊಂದು ಒಳ್ಳೆ ನಿರ್ಧಾರ ಮಾಡ್ಬೇಕು ನಾನು. ಹೋಗ್ಬೇಕಾಗಿರೋದು ನೀನಲ್ಲ ಶಾರದಾ, ಮನೆ ಬಿಟ್ಬಿಟ್ಟು ಹೋಗ್ಬೇಕಾಗಿರೋದು ನನ್ನ ಮನೆಯಾಳು ಹೆಂಡ್ತಿ. ರೀ, ಇದೇನು ಹೇಳ್ತಾ ಇದ್ದೀರಾ ನೀವು? ನೋಡು, ನೀನು ಬ್ಯಾಡ ಅಂತ ಹೇಳ್ಬಿಟ್ಟು ತುಂಬ ವರ್ಷದಿಂದೇನೇ ಆಗ್ಲೇನಿಯಾ ಅನ್ಕೊಂಡಿದ್ದು ಆಯ್ತು, ನಿನ್ನ ಬಿಟ್ಬಿಟ್ಟಿದ್ದು ಆಯ್ತು. ನೋಡು, ಬ್ಯಾಡ ಅಂತ ಹೇಳಿದ್ಮೇಲೆ ಮತ್ತೆ ಮನೆಗೆ ಬರೋಂಥ ಅವಶ್ಯಕತೆ ಏನಿಲ್ಲ, ಸರಿನಾ? ಬ್ಯಾಡ ಅಂತ ಒಂದು ಕಿತ ಬಾಕ್ಲಿಂದ ಕಾಲೇ ತೆಗೆದು ಹೋದಳು, ಮತ್ತೆ ನನ್ನ ಮನೆ ಹತ್ರಕ್ಕೆ ಏನಕ್ಕೆ ಬರ್ಬೇಕು ಮತ್ತೆ ನನ್ನ ಮನೆ ಹತ್ರ? ನೋಡು, ನನ್ನ ಪಾಡೋದು ನಾನು ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ. ನಿನ್ನಂಥ ಮೂದೇವಿನ ಮನೆಗಿರಿಸ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ. ನಿನ್ನಂಥ ಮೂದೇವಿ ಅವಶ್ಯಕತೆ ನನಗಂತೂ ಇಲ್ವೇ ಇಲ್ಲ. ಹೋಗು, ದೊಡ್ಡ ಗೌರಮ್ಮ ಬಂದಂಗೆ ಬಂದವಳೆ, ಮಕ ನೋಡಿ ಉಳ್ದು. ರೀ, ಇದೇನ್ರಿ ಹಿಂಗೆ ಅವಮಾನ ಮಾಡ್ತಾ ಇದ್ದೀರಾ ಇವಳು ಮುಂದೆ? ನಾನು ನಿಮ್ಮ ಹೆಂಡ್ತಿ, ನಿಮಗೆ ಮಗನೂ ಅವನೇ, ಮರಿಬೇಡಿ ಅದನ್ನ. ಇವಳು ಯಾವಳಿಗೋಸ್ಕರನೋ ನನ್ನೇ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು? ಯಾವಾಗೋ ಬಿಟ್ಟಿದ್ದಾಯ್ತು ನಿನ್ನ. ಇವಾಗ ನೀನು ಬಿಡೋದು? ಸುಮ್ಮನೆ ಒಯ್ತಾ ಇರು. ನನ್ನ ಮಗನ ಕರ್ಕೊಂಬಂದು ಮನೆಗೆ ಬಿಡು, ನಾನೇ ನೋಡ್ಕೊತೀನಿ ಮಗನ್ನ. ಅದು ಬಿಟ್ಬಿಟ್ಟು ಸುಮ್ಕೆ ನೀನು ಇದು ಮಾಡಕ್ಕೆ ಹೋಗ್ಬೇಡ. ಒಯ್ತಾ ಇರು ಇಲ್ಲಿಂದ. ನನ್ನ ಮಗನ ನೋಡ್ಕೊಳ್ಳೋದು ನಂಗೆ ಸಂದ ಗೊತ್ತು. ನಿನಗೆ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನನ್ನ ಮಗನ ತಂದು ಮನೆಗೆ ಬಿಡು. ನನ್ನ ಮಗನ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಇಲ್ಲಿಂದ ತೊಲಗಿದ್ರೆ ಸರಿ. ಅವತ್ತೇ ಹೇಳಿದ್ದೆ, ಒಂದು ಕಿತ್ತ ಮನೆಯಿಂದ ಕಾಲು ಹೆಜ್ಜೆ ಈಚೆ ಕಡೆಗೆ ಇಕ್ಕಿದ್ಮೇಲೆ ಮತ್ತೆ ನನ್ನ ಮನೆ ಒಳಗಡೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗಾರ ಮಾಡ್ಕೊತೀನಿ. ನಿನಗೇನೆ ತೊಲಗ ಇಲ್ಲಿಂದ. ಅಯ್ಯೋ ಗೌಡ್ರು, ನನ್ನ ಮೇಲೆ ಎಷ್ಟೊಂದು ಪಿರುತಿ ಐತೆ. ನನಗೋಸ್ಕರ ಎಂಡ್ರು ನೆನೆಯೇ ಓಡಿಸ್ತಾವ್ರೆ. ನಿಮಗೆ ನನ್ನ ಹತ್ರ 10 ಎಕರೆ ಕಿತ್ಕೊಳ್ಳೋ ಗಂಟ ಚಿನ್ನ ಬಂಗಾರ ಮುದ್ದು ರನ್ನ ಅಂತ ಹೇಳ್ಬಿಟ್ಟು ನನ್ನೇನೇ ನಯಸ್ ಮಾಡ್ಬಿಟ್ಟು ಎಲ್ಲ ನಮ್ಮ ಅಪ್ಪನ ಆಸ್ತಿ ಎಲ್ಲನೂ 10 ಎಕರೆ ಹೊಡೆದ್ಬಿಟ್ಟು ಸಂದಕ್ಕೆ ಇವಾಗ ನೀನು ಯಾರೋ ನಾನು ಯಾರೋ ನಂಗೆ ಮಾಡ್ಬಿಟ್ಟಿದ್ಯಲ್ವಾ? ಮತ್ತು ನಾನು 10 ಎಕರೆನ ವಾಪಸ್ ಬರ್ಕೊಡು. ನನ್ನ ಪಾಡು ನಾನು ಹೋಯ್ತೀನಿ. ನನಗೂ ನನ್ನ ಮಗಂಗೂ ಆಸರೆ ಅಂತ ಏನೂ ಇಲ್ಲ. ಎಲ್ಲ ಕಿತ್ಕೊಂಡ್ಬಿಟ್ರೆ ನೀನು? ನೋಡೋ, ಎಲ್ಲ ನನ್ನ ಹೆಸ್ರಿಗೆ ಬಂದಾಯ್ತು. ನನ್ನ ಹೆಸ್ರಿಗೆ ಆಸ್ತಿ ಬರೋದು ಒಂದೇ, ಉಂಡಿ ಒಳಗಡೆ ದುಡ್ಡು ಹಾಕೋದು ಒಂದೇ. ಎರಡು ಕೈ ಸೇರಕ್ಕಿಲ್ಲ. ಹೋಗಿ ಸುಮ್ಕೇಣಿಯಾ, ಹೋಯ್ತಾ ಇರೇ. ನೀನು ಉದ್ದಾರ ಹಾಕಿಲ್ಲ ಕಣ್ಲಾ, ಉದ್ದಾರ ಹಾಕಿಲ್ಲ. ನಮ್ಮ ಅಮ್ಮಂಗೆ ಹೇಳ್ದೆ ಇವ್ನು ಸವಾಸನೇನಿಯಾ ಬ್ಯಾಡ ಅಂತ ಹೇಳ್ಬಿಟ್ಟು, ಆದರೆ ಕೇಳೇ ಇಲ್ಲ ನಮ್ಮಮ್ಮ. ಹೋಗು 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 ಒಳಿ ಅಂದಿರ್ತತೆ, ಹೋಗು 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 ಅಂತ ಕಳಿಸ್ಬಿಟ್ಲು. ಸಂದಕೇನಿಯ ಮರ್ಯಾದೆ ಮಾಡಿದೆ ಕಣ್ಲ ನೀನಂತೂ. ಬೇಸ್ ಒಪ್ಕೋಬೇಕು ಕಣ್ಲ ನೀನಂತೂ. ಏಯ್ ಹೋಗೇ ಕಂಡೀವ್ನಿ, ಸಾಕು ಬಂದ್ಬಿಟ್ಲು. ಈ ವರ್ಷ ಇಲ್ದಿದ್ದು ಇವಾಗ ಸಂದಾಗ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಅಂತ ಬಂದ್ಬಿಟ್ಟ ನೀನು. ನೀನು 10 ಎಕರೆ ಕನ್ಸಾಗ ಅನ್ಕೋಬೇಡ, ಮತ್ತೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡೋಗೆ. ಪೊಲೀಸ್ನವರೆಲ್ಲ ನನ್ನ ಫ್ರೆಂಡ್ಸ್ ಏನೇನಿಯ, ಯಾರೇನು ಮಾಡೋಕ್ಕಿಲ್ಲ ನನ್ನ. ನೀನು ಏನು ಮಾಡಿದ್ರು ಏನು ಮಾಡೋಕ್ಕಾಗಿಲ್ಲ. ಹೋಗೋಗಿ ಸುಮ್ಕೇನೆನಿಯ. ಅಯ್ಯೋ ಹೋಗುತ್ರು ಇಲ್ಲೇ ನಿಂತ್ಕೊಂಡವಳೆ. ಲೇ, ಥೂ, ಗಂಡನ ಜೊತೆ ಇದ್ಬಿಟ್ಟು ಹೊಲಿಕಿಸ್ಕೊಂಡು ನಿಂತಿದ್ಯಲ್ಲ ನೀನು ಕಣ್ಲೆ 3 ಬಿಟ್ಟೋಳು ಅಂದರೆ ನೀನು ನಿನ್ನ ಬಾಯ್ಗಿಷ್ಟು. ಅಯ್ಯೋ, ಈಗ ಹೊಟ್ಟೆವ್ರಿ ಸಿಗದೆ ಇರೋ ದ್ರಾಕ್ಷಿ ಉಳಿನಂತೆ. ಹೋಗೋಗಿ ಸುಮ್ಕೇನೆನಿಯ. ಬಂದ್ಬಿಟ್ಲು ಇಲ್ಲಿ ನಿಂತ್ಕೊಳಕ್ಕೆ. ಗಂಡ ಬ್ಯಾಡ ಅಂತ ಹೇಳಿದ್ಮೇಲೆ ಒಯ್ತಾ ಇರ್ಬೇಕು ಸುಮ್ಕೇನೆನಿಯ. ಗಂಡ ಬ್ಯಾಡ ಅಂದಮೇಲೆ ಮುಚ್ಕೊಂಡು ಮನೆಗೆ ಹೋಯ್ತೀನಿ. ನಿನ್ನಂಗೆ ಯಾವನೋ ಮನೆಗೆ ಬಂದ್ಬಿಟ್ಟು ಸಂಸಾರ ಮಾಡೋಕ್ಕಿಲ್ಲ ನಾನು. ಲೋಪರು. ಥೂ, ಅಯ್ಯ ಅನ್ಕೊಂಡ್ರೆ ಅನ್ಕ, ನೀನೇ ಅನ್ಕೊಂಡೆ. ಸಾವುಕಾರ್ರೆ, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತೀರಾ, ಹೆಂಡ್ತಿನ್ನೇ ಬಿಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಫ್ಯಾಕ್ಟ್ರಿ ಕಟ್ಟೋದು ನಾನು ನಿಲ್ಲಿಸ್ರಿ ಅಂತ ಹೇಳ್ತಾ ಇದ್ದೆ. ಏನೋ ನಿಮ್ಮ ಎಂಡ್ರನ್ನ ನೀವು ಮನೆಗಿರಿಸ್ಕೊಬಿಟ್ಟು ನನ್ನ ಈಚೆ ಕಡೆಗೆ ತೊಳ್ಬಿಡ್ತೀರಾ, ಆಮೇಕಿಂದ ನನ್ನ ಬಾಳ್ ಬೀದಿಗೆ ಬಂದ್ಬಿಡ್ತದಲ್ಲ ಅಂತ ಭಯ ಆಗೋಗ್ಬಿಡ್ತು. ಅದಕ್ಕೆ ಭಯಕ್ಕಂಗಂದೆ. ಇನ್ನು ಬೇರೆ ಏನು ಉದ್ದೇಶ ಇಲ್ಲ. ಕಟ್ರಿ ಫ್ಯಾಕ್ಟ್ರಿಯಾ? ನನಗೆ ನಿನ್ನ ಮೇಲೇನೇ ಇಷ್ಟ. ನೋಡ್ದೆ ನನ್ನ ಎಂಡ್ರನ್ನ ಹೆಂಗೆ ಒಳ್ಳೆ ಗೌರಮ್ಮ ಇದ್ದಂಗೆ ಇಷ್ಟಾಗ್ಲ ಸ್ಪೆಕ್ಸ್ ಹಾಕೊಂಡು ಇಷ್ಟಾಗ್ಲ ಕುಂಕುಮ ಇಕ್ಕೊಂಡು ಹಳ್ಳಿ ಗಮಾರಿ ಇದ್ದಂಗೆ ಅವಳೆ. ಅವಳ ಜೊತೆ ಯಾರು ಸಂಸಾರ ಮಾಡ್ತಾರೆ? ಸರಿ ನನಗಂತೂ ಟೆನ್ಷನ್ ಆಗ್ಬಿಡ್ತಾಳೆ ಬಂದಿದ್ದಕ್ಕೆ. ಹೊರಗಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ, ನಿನ್ನ ಮನೆ ಕೆಲಸ ನೋಡ್ಕ. ಸರಿ ಆಯಿತು. ಹಾಂ
ಅಂತೂ ಕನ್ಫರ್ಮ್ ಆಗೋಯ್ತು, ಈ ಮನೆ ನಂದೇ ನೆನೆಯ, ಇಲ್ಲಿರೋದೆಲ್ಲ ನಂದೇ ನೆನೆಯ ಅಂತ ಹೇಳ್ಬಿಟ್ಟು ಎಂಡ್ರು ನೆನೆಯ ಒದ್ದೀಚೆ ಕಡೆ ಕಳಿಸಿದ್ಮೇಲೆ ಇನ್ನೇನು ಈ ಮನೆಯೆಲ್ಲ ನಂದೇ ಅಲ್ವಾ, ಇನ್ನು ಎಲ್ಲ ನಂದೇ.